ಸೂಪರ್ ಆಗೈತೆ. ಬೇರೆದು ನಂಗೆ ಡೌಟ್ ಹೊಡಿತಾ ಇದೆ, ಏನಂತ ಗೊತ್ತಾಗ್ತಾ ಇದೆ. ತೆಗೆದು ನೋಡಿ ಅವಳಿಗೆ ನನಗೂ ಗೊತ್ತಿಲ್ಲ ಅದ್ರಲ್ಲಿ ಏನಿದೆ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು, ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸಿಂಪಲ್ ಶಿಲ್ಪ. ನಾನು ನಿಮ್ಮ ಸ್ವೀಟಿ ಸೋನು. ನಾನ್ಯಾರು ಅಂತ ಗೊತ್ತಲ್ವಾ? ಸೂಪರ್ ಸರಳ. ವೆಲ್ಕಮ್ ಬ್ಯಾಕ್ ಟು ಲೇಡೀಸ್ ಕುಕಿಂಗ್ ಫ್ಯಾಕ್ಟರಿ. ಇವತ್ತಿನ ಸ್ಪೆಷಲ್ ಯಾರು ನಾವು ಮಾಡ್ತಾರಲ್ಲ ಮಾಡ್ಬಾರ್ದು ಪ್ರಾಣಿ, ನಾವು ಮಾಡ್ತಾ ಇದೀವಿ ವೆಜ್ ದಮ್ ಬಿರಿಯಾನಿ. ಜಾಸ್ತಿ ಕಮ್ಮಿ ಈ ಸತಿ. ಅವರೆಕಾಳು ಉಪ್ಪಿಟ್ಟು ನಂಗೆ ಇಷ್ಟ. ಬಟಾಣಿ ಯಾಕೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಟ್ರೈ ಮಾಡಿಲ್ಲ. ಇವಾಗ ಇದರಲ್ಲಿ ಮಹಾಭಾರತದಲ್ಲಿ ಹೆಸರುಗಳು ಬರುತ್ತೆ ನೋಡು. ಎ ಫಾರ್ ಅರ್ಜುನ, ಅರ್ಜುನ ಆತರ ಅವ್ರ ಮತ್ತೆ ಬಲರಾಮ. 101 ಮಕ್ಕಳ ಹೆಸರು ಅವ್ರದ್ದು ಅದನ್ನೆಲ್ಲ ಇದ್ ಮಾಡ್ತಾರೆ. ಎಲ್ಲ ಎಷ್ಟೆಷ್ಟು ಓದಾಗುತ್ತೆ, ಚಿಕ್ಕ ಚಿಕ್ಕ ಮಕ್ಕಳೇ. ಚೆನ್ನಾಗಿದೆ. ತರಕಾರಿ ಕಟ್ ಮಾಡ್ಕೊಬಿಟ್ಟು ಲಾಸ್ಟಲ್ಲಿ ಈರುಳ್ಳಿ ಟೊಮೆಟೊ ನಾವು ಫಸ್ಟ್ ತರಕಾರಿ ಕಟ್ ಮಾಡ್ಕೊಂಬ. ಯಾವ್ದು ಮಾಡ್ತೀನಿ ನೀನು? ನಾನು ಕ್ಯಾರೆಟ್. ನಾನು ಕ್ಯಾರೆಟ್, ಬೀನ್ಸು. ಸೋನು, ಹಾಗೆ ಇವತ್ತೊಂದು ಸರ್ಪ್ರೈಸ್ ಇದೆ. ಯಾವ ಥರ ಸರ್ಪ್ರೈಸು? ಏನು ಅಂತ ಗೆಸ್ ಮಾಡಿ ನೋಡೋಣ. ಏನಿರ್ಬೋದು? ಅದು ನಮ್ಮ ಆಡಿಯನ್ಸ್ಗೆ ತುಂಬಾ ಹತ್ರ ಆಗುತ್ತೆ. ಅದು ಯಾವ ಥರ? ಅಡುಗೆ ವಿಚಾರದಲ್ಲ, ಅಡುಗೆ ಅಲ್ಲ, ಮತ್ತೆ ಸ್ವಲ್ಪ ಎಂಟರ್ಟೈನ್ಮೆಂಟ್. ಗೇಮ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಬೇರೆ ಏನಾದರೂ ಆಗಿರ್ಬೋದು. ಅದು ನೀನು ಹೇಳ್ಬೇಕು. ಪ್ರಕಾರ ಡ್ಯಾನ್ಸು ಹಾಡಿಲ್ಲ, ಗೇಮ್ ಇರ್ಬೋದೇನೋ. ಸರ್ಪ್ರೈಸ್. ಆಮೇಲೆ ನಿನಗೆ ಸರ್ಪ್ರೈಸ್ ಆಗಿ ಹೇಳ್ತೀವಿ ಏನು ಎಲ್ಲ. ಯಾವಾಗ ಅಂದ್ರೆ ಎಲ್ಲ ಅಡುಗೆ ಮನೆಗೆ ಲೇಡೀಸ್ ಇರ್ತಾರೆ ನೋಡು, ಅವಾಗ ಮಾತ್ರ ನಾನು ಹಂಗ್ ಮಾಡ್ತೀನಿ, ನಾನು ಯುದ್ಧ ಮಾಡ್ತೀನಿ ಹಂಗೆಲ್ಲ ಹೇಳ್ತಾನೆ. ಅದಕ್ಕೆ ಇದು ಬಂದು ಏನು ಹೇಳ್ತಾರೆ ನೋಡು, ಉತ್ತರನ ಪೌರುಷ ಒಲೆ ಮುಂದೆ ಅಂತ ಜಾಸ್ತಿ ಜನಕ್ಕೆ ಯಾವಾಗ ಹೇಳ್ತಾರೆ ನೋಡು. ಯಾರ್ಗನ್ನ ಅದಕ್ಕೆ ಆ ವರ್ಡ್ ಯೂಸ್ ಮಾಡೋದು. ಆದರೂ ಕೂಡ ನಮ್ಗೆ ದಸರಾ ಮೈಸೂರಲ್ಲಿ ನೋಡ್ಬೇಕಂತ ಆಸೆ ಒಂದ್ಸಲಿ. ಈ ಸಲ ಹೋಗೋಣ ಅಂತಾನೆ ಇದ್ವಿ, ಹಾಗಿಲ್ಲ. ಬೇಗ ಬೇಗ ಕಟ್ ಮಾಡಕ ಎಷ್ಟೊತ್ತು ಕಟ್ ಮಾಡ್ತೀಯ ನೀನು? ಇನ್ನೆಷ್ಟು ಫಾಸ್ಟಾಗಿ ಕಟ್ ಮಾಡೋದು? ಟೈಮ್ ಆವಾಗಿಂದ ಇದೆಲ್ಲ ಯಾರು ಹಂಗಾದ್ರೆ ಬಿಡಿಸಿದ್ದು? ಆಯ್ತು ಕಟ್. ಅಯ್ಯೋ ಬಿಡು ಹೋಗ್ಲಿ. ಕೋಪ ಮಾಡ್ಕೋಬೇಡಿ ಅಕ್ಕ. ಹೌದಾ? ನೋಡಿ ಸೈಲೆಂಟ್ ಆಗೋಗ್ಬಿಟ್ಟವ್ರ. ಮೌನವು ಚೆನ್ನ, ಮಾತಲು ಚೆನ್ನ, ನಗುವಾಗ ನೀನಿನ್ನು ಚೆನ್ನ. ನಗರಕ್ಕ ಇಲ್ಲ, ಬರೀ ಡೌಗ್ಲೇ ನಿಮ್ದು. ಏನಿಲ್ಲ. ಏನಿಲ್ಲ, ನಗ್ರೆ ಇನ್ನ ಚೆನ್ನಾಗಿರ್ತೀಯ, ಮಾತಾಡಿದ್ರೆ ಇನ್ನೂ ಚೆನ್ನಾಗಿರ್ತೀಯ. ಮಾತಾಡಿ. ಇಲ್ಲ, ನಾನು ಮಾತಾಡ. ಕೋಪ ನಿನ್ ಕ್ಷಣಿಕ ಮಾತ್ರ. ಹೌದಾ? ನಾನು ಕೋಪ ಮಾಡ್ಕೊಂಡ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ. ಬೇಡಕ್ಕ, ತೋರಿಸ್ತೀನಿ. ಬೇಡ. ನಿನ್ ಕೋಪ ನನಗೆ ಗೊತ್ತಿಲ್ಲ. ಯಾಕೆ ನಾನು ಕೋಪ ಮಾಡ್ಕೊಳಲ್ಲ? ಇಲ್ಲ, ನಿನ್ ಕೋಪ ನನಗೆ ಗೊತ್ತು ಬಿಡು. ಯಾಕೆ ನೀವು ಅನ್ಕೊಂಡ್ರೆ ನನಗೆ ಕೋಪ ಬರಲ್ಲ? ಬರುತ್ತೆ, ಎಲ್ರಿಗೂ ಬರುತ್ತೆ ಕೋಪ, ಯಾರಿಗೆ ಬರಲ್ಲ. ಶಾಕ್ ಆಗ್ಬಿಟ್ರಾ? ಶಾಕ್ ಆಗ್ಬೇಕು ಅಂತಾನೆ ಹೇಳಿದ್ದು. ನಾನೋಗಿ ನಿಮ್ಮ ಮೇಲೆ ಕೋಪ ಮಾಡ್ಕೊತೀನ? ನೀವು ನಮ್ಮ ಮುದ್ದು ಕ್ಯೂಟೀಸ್, ನಮ್ಮ ಲೇಡೀಸ್ ಕುಕಿಂಗ್ ಫ್ಯಾಕ್ಟ್ರಿನಲ್ಲಿ ನಾವಾರು ನಗ್ನಕ್ಕೊಂಡು ಖುಷಿಯಾಗಿ ಮಾಡಿದ್ರೇನೆ ಅದಕ್ಕೊಂದು ಕಳೆ ಬರುತ್ತೆ. ನಾನು ನಿಜ ಅನ್ಕೋಬಿಟ್ಟಿದ್ನಲ್ಲಕ್ಕ. ನಿಜ ಅನ್ಕೊಂಡ್ಬಿಟ್ಟ? ಟೆನ್ಷನ್ ಆದ್ರ ಆಗ್ದವಲ್ಲ ಇನ್ನೇನು.
ಒಂದೇ ತಾನೇ ಹಚ್ಬೇಕಾಗಿರೋದು. ಆಯ್ತು, ಅದೂ ಆಯ್ತು. ವೆಜ್ ದಮ್ ಬಿರಿಯಾನಿಗೆ ತರಕಾರಿನ ಬೇಯಿಸ್ಕೊಂಬಿಡೋಣ. ತರಕಾರಿ ಬೇಕಾಗಿರೋದೇ ಅಡಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಸ್ವೀಟ್ಗಾಗಲಿ ಖಾರಕ್ಕಾಗಲಿ ಟೇಸ್ಟ್ ಕೊಡೋ ಗೋಡಂಬಿ. ಒಳ್ಳೆ ಪ್ರೋಟೀನ್ ರಿಚ್ ಫುಡ್ ಇದು. ಪನ್ನೀರ್. ಹೌದು, ವೆಜಿಟೇರಿಯನ್ಸ್ಗೆ ಒಳ್ಳೆ ಪ್ರೋಟೀನ್ ಫುಡ್ ಪನ್ನೀರ್. ಎತ್ಬಿಟ್ಟು ಸಣ್ಣ. ಇಲ್ಲ ಸಾಕು. ಕಣ್ಣಲ್ಲಿ ನೀರು ತರಿಸುತ್ತೆ, ಆದರೆ ಅಡುಗೆಗೆ ರುಚಿ ಕೊಡುತ್ತೆ. ಈರುಳ್ಳಿ. ಅವಳಿಗೆ ಪಾಪ ತರಕಾರಿ ಅಂತಾನೆ ಅನ್ಕೊಂಡಿದ್ದೆ. ಅಲ್ಲ, ಟೊಮೆಟೊ, ಒಂದು ಹಣ್ಣು. ಟೊಮೊಟೊನ ಕನ್ನಡದಲ್ಲಿ ಏನಂತಾರಕ್ಕ? ಟೊಮೊಟೊನೇ ಅನ್ನೋದು. ಅಲ್ಲ, ಇಲ್ಲಕ್ಕ, ಕನ್ನಡ ಗೊತ್ತಿದೆ ಅಕ್ಕ, ನಂಗೆ ಅದು ಬರ್ತಲ್ಲ ಹೆಸರು, ಬಾಯಲ್ಲೇ ಅದ. ಹೇಳಕ್ ನೀನು ಹೇಳಕ್ಕ? ವೆಜ್ ಬಿರಿಯಾನಿ ಅಡುಗೆ ಮಾಡ್ತಿದ್ಯಾ? ಹಾ, ವೆಜ್ ಬಿರಿಯಾನಿ ತಿನ್ನಂತ ಜ್ಞಾಪಕ ಬರ್ತದೆ ಅನ್ಸುತ್ತೆ. ಹೌದಾ? ಹೌದಾ? ಯಾವಾಗ ಕೇಳಿಲ್ವಾ ಅಕ್ಕ ಟೊಮೊಟೊ ಹಣ್ಣನ್ನ ಕನ್ನಡದಲ್ಲಿ ಏನಂತಾರೆ ಅಂತ? ಟೊಮೊಟೊನೇ ಅನ್ನೋ ಶಿಲ್ಪ. ಆದ್ರೆ ಟೊಮೊಟೊ ಹಣ್ಣು ಇಲ್ದಿದ್ದ ಅಡಿಗೆನೇ ಇಲ್ಲ. ಇವಾಗ ಟೊಮೊಟೊ ಇಲ್ದಿರ ಯಾವ ಅಡುಗೆನೂ ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಟೊಮೊಟೊ ಹಣ್ಣನ್ನ ಕನ್ನಡದಲ್ಲಿ ಏನಂತಾರೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಫ್ರೆಶ್ ಆಗಿ ಕಟ್ ಮಾಡ್ಕೊಂಡಿರೋ ತರಕಾರಿಗಳು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅರ್ಥ ಆಯ್ತಾ ಸೋನು? ಅರ್ಥ ಆಯ್ತು. ಆಗಿರೋದು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದೀರಾ, ಆದರೆ ಉಪ್ಪು ಹಾಕ್ಕೊಂಡಿಲ್ಲ ಅಂದರೆ ರುಚಿನೇ ಬರಲ್ಲ. ನಮ್ಮ ಉಪ್ಪಿ ಸರ್ ಅವಾಗೆ ಏನಂತ ಹೇಳಿದ್ದಾರೆ? ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಬಾ, ವಿ ಲವ್ ಯು ಬಾ. ನನ್ನೂ ರುಬ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಷ್ಟಿರ್ಲಿನಾ? ಘಮ ಅಂತ ಇದೆ ಪುದೀನ. ಟೀ ಕೂಡ ಯೂಸ್ ಮಾಡ್ತಾರೆ ಪುದೀನ, ಲೆಮನ್ ಟೀಗೆ. ನೀವು ಯೂಸ್ ಮಾಡ್ತೀರಾ ಫ್ರೆಂಡ್ಸ್? ಟೀಗೆ ಕಮೆಂಟ್ ಮಾಡ್ತೀರಾ? ಪುದೀನ ಈ ಥರ ಮಧ್ಯದಲ್ಲಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮೊದಲೇ ಹಾಕ್ಬಿಟ್ರೆ ಅಷ್ಟೊಂದು ಘಮ ಬರಲ್ಲ. ಸೋನು, ಏನಕ್ಕ? ಇವಾಗ ಬಿರಿಯಾನಿ ಟೇಸ್ಟೇ ಬೇರೆ ಆಗುತ್ತೆ. ಏನು ಹೇಳು? ಗರಂ ಮಸಾಲ ಊರಿಗೇನೆ ಘಮ ಘಮ ಅಂತ ನಮ್ಮ ವೆಜ್ ಬಿರಿಯಾನಿ ವಾಸನೆ ಹೋಗುತ್ತೆ. ಚಿಲ್ಲಿ ಪೌಡರ್. ಹಾಕಿ. ಧನಿಯಾ ಪುಡಿ. ಮೊಸರು ಅನ್ನಕ್ಕೆ ರುಚಿ ಅಲ್ಲ, ಅಡುಗೆ ಕೂಡ ರುಚಿ ಕೊಡುತ್ತೆ. ಅಕ್ಕ, ಮೆಣಸಿನ್ಕಾಯಿ ಖಾರ ಐತೆ ಇಲ್ಲ ಅಂತ ಇವಾಗ ಅಡುಗೆಗೆ ಹಾಕೊಳ್ಳೋಣ. ಇರು ಮೆಣಸಿನ್ಕಾಯಿ.
ಸ್ವಲ್ಪ ನೀರು ಹಾಕೊಳ್ಳೋಣ, ಸ್ವಲ್ಪ ಹಾಕಿಲ್ಲ, ಸಾಕು ಸಾಕು ಸಾಕು. ಎತ್ತಿ ಎತ್ತಿ ಹಾಕೊಂಡ್ಬಿಡ್ಬೋದು. ಬಿರಿಯಾನಿಗೆ ಅಕ್ಕಿ ಬೇಯಿಸ್ಕೊಳ್ಳೋಣ. ಅಕ್ಕ ಆಗ್ಲೇ ಏನೋ ಗಿಫ್ಟು ಸರ್ಪ್ರೈಸ್ ಅಂತ ಏನೇನೋ ಹೇಳ್ತಾ ಇದ್ರಲ್ಲ, ಏನಕ್ಕ ಅದು? ಆ ಸರ್ಪ್ರೈಸ್ ಏನು ಅಂತ ಹೇಳ್ತೀನಿ ಇರು. ಚಿಕ್ಕದಾಗ ಒಂದು ಗೇಮ್ ಮಾಡೋಣ, ಅದರಲ್ಲಿ ಯಾರು ವಿನ್ ಆಗ್ತಾರೋ ಅವ್ರಿಗೊಂದು ಗಿಫ್ಟ್. ಹೌದಾ? ಏನಿದೆ ಗಿಫ್ಟ್ ಮಾತ್ರ ಏನು ಅಂತ ಕೇಳ್ಬೇಡ್ರಿ, ಅದನ್ನೇ ಸರ್ಪ್ರೈಸ್. ಸರಿ. ಏನ್ ಗೇಮ್? ಹೌದು ಹೌದು. ಗೇಮ್ ಏನು ಅಂತ ಹೇಳ್ತೀನಿ, ಒಂದು ನಿಮಿಷ ವೆಯ್ಟ್ ಮಾಡಿ. ಓಕೆ ಓಕೆ ಡನ್. ಅಕ್ಕಿ ಹಾಕ್ಬಿಟ್ಟು ಗೇಮ್ ಮಾಡೋದಾ? ನೀರು ಕುದಿಬೇಕಲ್ಲ ಫಸ್ಟು ಅಕ್ಕಿ ಹಾಕಕ್ಕೆ. ಗೇಮ್ ಏನು ಅಂತ ಹೇಳ ಇವಾಗ. ಗಿಫ್ಟ್ ಏನಿದೆ? ಗಿಫ್ಟ್ ಸರ್ಪ್ರೈಸ್ ಅವಾಗ. ಓಕೆ. ಎಷ್ಟು ಗೇಮ್ ಏನಂತ ಹೇಳಕ್ಕ? ಗೇಮ್ ಏನು ಅಂತ ಹೇಳ, ಈವೆನ್ ನಂಬರ್ಸ್ ಬರುತ್ತೆ ನೋಡ್ರಿ, ಅದನ್ನು ಬಂದಾಗ ಕ್ಲಾಪ್ ಮಾಡಿ ಫ್ರೂಟ್ಸ್ ಹೆಸರು ಹೇಳ್ಬೇಕು. ಫ್ರೂಟ್ ಮತ್ತೆ ರಿಪೀಟೆಡ್ ಬರಬಾರ್ದು. ಆ್ಯಡ್ ನಂಬರ್ ಬಂದಾಗ ಹೇಳ್ಬೇಕು, ನಂಬರ್ಸ್ ಹೇಳ್ಬೇಕು. ರಿಪೀಟೆಡ್ ಹೇಳ್ಬಾರ್ದು, ತೊದಲ್ಬಾರ್ದು. ಫ್ರೂಟ್ ಬಂದಾಗ ಕ್ಲಾಪ್ ಮಾಡಬೇಕು, ಫ್ರೂಟ್ ನೇಮ್ ಹೇಳ್ಬೇಕು, ರಿಪೀಟೆಡ್ ಹೇಳ್ಬಾರ್ದು. ಓಕೆ, ಅರ್ಥ ಆಯ್ತಾ? ಡನ್. ಇರ್ಲಿನಾ? ಯಾರು ಗೆಲ್ತಾರೆ? ನೋಡೋಣ ಆಮೇಲೆ. ನಾನು ಗೆಲ್ಲೋದು. ಅದನ್ನ ಗಿಫ್ಟ್ ಮಾತ್ರ ನನಗೆ. ಯಾರು ಗೆದ್ರೆ ಅವ್ರಿಗೆ ಅಲ್ಲಿ ಇಡಬೇಕು. ಸರಿ, ಸ್ಟಾರ್ಟ್ ಮಾಡೋಣ. ಗಿಫ್ಟ್ ಇಲ್ಲೇ ಇದೆ, ಯಾರು ಪಾಲಾಗುತ್ತೆ ಅಂತ ನೋಡೋಣ. ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ. 1 2 3 ಸ್ಟಾರ್ಟ್. 1 ಬನಾನಾ. 3 ಆ್ಯಪಲ್. 5 7 ಆದ್ಮೇಲೆ ನೀನು ಫ್ರೂಟ್ ಹೆಸರು ಹೇಳ್ಬೇಕು. ಔಟ್. ಔಟ್. ಸರಿ ಬಿಡು. ನಾನು 1 ವಾಟರ್ಮೆಲನ್. ಕ್ಲಾಪ್. ಆಗೋಯ್ತು, ಇಷ್ಟು ಮೇಲೆ ಔಟ್. ವಿನ್ ಆದ್ಲು ಸೋನು. ದಿಸ್ ಗಿಫ್ಟ್ ಗೋಸ್ ಸೋನು. ತಗೋ ಸೋನು. ಓಪನ್ ಏನಿದೆ ಓಪನ್ ಮಾಡು. ಈಗಲೇ ಮಾಡ್ಬೇಕಾ ಅಕ್ಕ? ನಾನು ಕರೆಕ್ಟಾಗಿ ಆಡದ್ನ ಅಕ್ಕ? ಇಲ್ಲ ಇಲ್ಲ ಕರೆಕ್ಟಾಗಿ ಇಲ್ಲ ಅಲ್ಲ ಹಂಗಲ್ಲಮ್ಮ, ಕರೆಕ್ಟಾಗಿ ಆಗಿರೋರು ನಿಯತ್ತಾಗಿ ನಾವು ಕೂಡ ಸೋಲ್ನ ಒಪ್ಕೊಳ್ತೀವಿ. ಒಪ್ಕೊಂಡು ಗಿಫ್ಟ್ನ ನಿನಗೆ ನಮ್ಮ ಹಸ್ತಗಳಿಂದ ನೀನು ಕೊಟ್ಟಿದ್ದೀರಿ. ಇವಾಗ ಗಿಫ್ಟ್ನ ಅನ್ಬಾಕ್ಸ್, ಕುಕಿಂಗ್ ಫ್ಯಾಕ್ಟ್ರಿ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ನ ಅನ್ಬಾಕ್ಸ್ ಮಾಡಿ ಇವಾಗ. ಓಕೆ, ಏನಿರ್ಬೋದು? ನೋಡು 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 ನೋಡು. ಬ್ಯಾಂಗಲ್ಸ್. ಇಲ್ಲ, ಬ್ಯಾಂಗಲ್ ಬೇಡ ಇದು, ಏನೋ ಬೇರೆದು. ನಂಗೆ ಡೌಟ್ ಹೊಡಿತಾ ಇದೆ, ಏನಂತ ಗೊತ್ತಾಗ್ತಾ ಇದೆ. ತೆಗೆದು ನೋಡಿ, ಅವಳಿಗೆ ಸರ್ಪ್ರೈಸ್ ಆಗುತ್ತೆ ಅವಾಗ. ನನಗೂ ಗೊತ್ತಿಲ್ಲ ಅದರಲ್ಲಿ ಏನಿದೆ. ಬುದ್ಧ. ಸೂಪರ್ ಆಗೈತಲ್ಲ, ಚೆನ್ನಾಗಿದೆ, ಸಖತ್ತಾಗೈತೆ. ಚೆನ್ನಾಗಿದೆ. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಜೀವನದಲ್ಲೂ ಸುಖ ಶಾಂತಿ. ಫ್ಲೇವರ್ಗೋಸ್ಕರ ಗರಂ ಮಸಾಲ ಐಟಮ್ಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಟ್ ಮಾಡ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ. ನೀರು ಕುದೀತಾಯ್ತು, ಅಕ್ಕಿ ಹಾಕ್ಕೊಂಬಿಡೋಣ. 70% ಬೇಯಬೇಕಷ್ಟೆ ಅಕ್ಕಿ ದಮ್ ಕಟ್ಟಕ್ಕೆ. ಉಪ್ಪು. ನೋಡು, ಇನ್ನೂ ಬೇಯಬೇಕಾ? ಇನ್ನೂ ಸ್ವಲ್ಪ ಆಗ್ಬೇಕು. ನೋಡಿ ಸೋನು, ಆಗಿದ್ದೀನಿ. ಆಗಿದೆ ಅಕ್ಕ. ಆಗಿದೆಯಾ? ಎತ್ಬಿಡೋಣ ಹಂಗಾದ್ರೆ. ಎತ್ಕೋದು ಒಂದ್ಸಲ. ಸ್ವಲ್ಪ ಸ್ವಲ್ಪ ಸಾಕು ಸಾಕು. ಅಲ್ಲ ಅಲ್ಲಿ ನಾನು ಬೇಕಾ.
ಹಾಕ್ಬಿಟ್ಟು ಸೋನು ಎಲ್ಲ ಫಸ್ಟ್ ತೆಗೆದ್ಬಿಡೋದು ರೈಸ್. ಅಡುಗೆ ಹೆಂಗೆ ಬಂದಿದೆಯಲ್ಲ, ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದೈತೆ. ಟಚ್ಚು ತುಪ್ಪ. ಸೊನ್ನು ಒಳಕ್ಕೈತೆ ನೋಡು, ಕೆಂಪಗೆ ಐತೆ ನೋಡೋದು. ನೋಡಿ ಶಿಲ್ಪ, ಆಗಿದೆಯೇನೋ? ಆಗಿದೆ ಪರ್ಫೆಕ್ಟ್, ವೆರಿ ಮಚ್ ಪರ್ಫೆಕ್ಟ್. ಇಲ್ಲ ಬಿಡು, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಘಮ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡ್ತಾ ಇದ್ರೆ ನಮ್ಮ ಬಾಯಲ್ಲಿ ನೀರು ಬರುತ್ತೆ. ಎಲೆ ಚಿಕ್ಕ ಇರಲಿ ಬಿಡಿ ಅಕ್ಕ, ಪರವಾಗಿಲ್ಲ. ಬಿರಿಯಾನಿ ಅನ್ನೋ ಒಂದು ಪದದಲ್ಲೇ ಇದೆ ಶ್ರೀಮಂತ. ಎಲ್ಲ ಇದೆ, ಪನ್ನೀರು, ಮಶ್ರೂಮು, ತರಕಾರಿಗಳು, ತುಂಬ ಚೆನ್ನಾಗಿದೆ ಅಕ್ಕ. ರೈಸು, ಫ್ಲೇವರು. ಆದರೂ ತುಂಬ ಚೆನ್ನಾಗಿ ಬಂದಿದೆ ಅಕ್ಕ, ಸಖತ್ತಾಗೈತೆ. ಆವಾಗೆ ನಾವು ದಮ್ ಕಟ್ತಾ ಇದ್ರಿ ನೋಡಿ, ಆವಾಗೇನೆ ಗೊತ್ತಾಗೋಯ್ತು. ಲುಕ್ ವೈಸ್ ಸೂಪರ್ ಆಗಿತ್ತು, ಟೇಸ್ಟ್ ಒಂದು ನೋಡ್ಬೇಕಾಗಿತ್ತು. ಟೇಸ್ಟ್ ಕೂಡ ಸಖತ್ತಾಗೈತೆ. ಸೂಪರ್ ಆಗೈತೆ. ಬೊಂಬಾಟಾಗಿದೆ, ಮಸ್ತಾಗಿದೆ. ಇವತ್ತಿನ ಅಡುಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ.